ಹಸುಳೆ ಮೇಲೆರಗಿದ ವಿಕೃತ ಕಾಮುಕ 2.5 ವರ್ಷದ ಕಂದಮ್ಮನ ಮೇಲೆ ಅತ್ಯಾಚಾರ ಯತ್ನ ಪೊಲೀಸ್ ವಶಕ್ಕೆ ಕಿರಾತಕ ಕ್ಯಾಬ್ ಚಾಲಕ. ಎಡವಟ್ಟು ವೈದ್ಯರ ವಿರುದ್ಧ ಕಠಿಣ ಕ್ರಮ ಮರಿಯಾ ಕೌಸರ್ ನೆರವಿಗೆ ಧಾವಿಸಿದ ಕಾಮ್ರುಲ್ ಇಸ್ಲಾಂ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ದುಪ್ಪಟ್ಟು ಹಣ ಕೊಟ್ಟರೂ ಸಿಕ್ತಿಲ್ಲ ಮರಳು. ಉದ್ಯಾನ ನಗರಿಯಲ್ಲಿ ಅರ್ಧಕ್ಕೆ ನಿಂತಿದೆ ಕಟ್ಟಡ ಕಾಮಗಾರಿ. ಇದು ಲಾರಿ ಮುಷ್ಕರದ ಎಫೆಕ್ಟ್. ವೈಕುಂಠ ಏಕಾದಶಿಯಂದು ಭಕ್ತರಿಗೆ ಉಚಿತ ಪ್ರಸಾದ. ಕೃಷ್ಣಯ್ಯ ಶೆಟ್ಟರಿಂದ 3.5 ಲಕ್ಷಕ್ಕೂ ಅಧಿಕ ಲಡ್ಡು ವಿತರಣೆ. 400 ಬಾಣಸಿಗರಿಂದ ಭರದ ತಯಾರಿ. ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಪ್ರತಿದಿನ ನಗು ನಗುತ್ತಾ ಬೇಬಿ ಸಿಟ್ಟಿಂಗ್ನಿಂದ ಬರ್ತಾ ಇದ್ದ ಆ ಮಗು ಮಂಗಳವಾರ ಅಳುತ್ತಾ ಬಂದಿತ್ತು. ತೊಟ್ಟಿದ್ದ ಬಟ್ಟೆ ಪೂರಾ ರಕ್ತಮಯ. ಕಂದನ ಆ ಸ್ಥಿತಿಗೆ ಕಾರಣವಾಗಿದ್ದು ಸ್ಕೂಲ್ ಕ್ಯಾಬ್ ಡ್ರೈವರ್ನ ವಿಕೃತ ಕಾಮತೃಷೆ. ಹಸುಳೆಯ ಮೇಲೆರಗಿದ ವಿಕೃತ ಕಾಮಿ. ಕ್ಯಾಬ್ ಚಾಲಕನಿಂದ ಅತ್ಯಾಚಾರ ಯತ್ನ. ಕೈಕೊಂಡನಹಳ್ಳಿಯ ಎಕ್ಸೀಡ್ ಬೇಬಿ ಸಿಟ್ಟಿಂಗ್ಗೆ ಹೋಗ್ತಾ ಇದ್ದ ಆ ಕಂದ ಪ್ರತಿದಿನ ಓಡೋಡಿ ಬಂದು ಅಮ್ಮನ ಮಡಿಲು ಸೇರ್ಕೊಳ್ತಾ ಇತ್ತು. ಆದ್ರೆ ಮೊನ್ನೆ ಬೇಬಿ ಸಿಟ್ಟಿಂಗ್ನಿಂದ ಬಂದ ಮಗು ನಿಂತುಕೊಳ್ಳುವ ಸ್ಥಿತಿಯಲ್ಲೂ ಇರಲಿಲ್ಲ. ಚೀರಾಡ್ತಾ ಬಾಗಿಲಲ್ಲಿಯೇ ಕುಸಿದು ಬಿದ್ದಿತ್ತು. ಮಕ್ಕಳನ್ನ ಜೋಪಾನವಾಗಿ ಮನೆಗೆ ಸೇರಿಸಬೇಕಿದ್ದ ಸ್ಕೂಲ್ನ ಕ್ಯಾಬ್ ಡ್ರೈವರ್ ಆ ಹಸುಳೆಯ ಮೇಲೆ ಅಮಾನುಷ ಕೃತ್ಯ ಎಸಗಲು ಮುಂದಾಗಿದ್ದ. ಕೇವಲ 2.5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಬಿಟ್ಟಿದ್ದ. ಇಂತಹ ಹೀನ ಕೃತ್ಯಕ್ಕೆ ಮುಂದಾದ ವಿಕೃತ ಕಾಮಿಯ ಹೆಸರು ಶ್ರೀನಿವಾಸ್. ಇದೇ ಎಕ್ಸೀಡ್ ಫ್ರೀ ಸ್ಕೂಲ್ನಲ್ಲಿ ಕಳೆದ 1 ವರ್ಷದಿಂದ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಬೇಬಿ ಸಿಟ್ಟಿಂಗ್ನಿಂದ ಮಗುವನ್ನ ಕರೆತರುವ ವೇಳೆ ಕಾಮತೃಷೆಯನ್ನ ತೀರಿಸಿಕೊಳ್ಳಲು ಮುಂದಾಗಿದ್ದಾನೆ. ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಮುಂಬೈನಲ್ಲಿದ್ದ ಮಗುವಿನ ತಂದೆ ಬೆಂಗಳೂರಿಗೆ ಆಗಮಿಸಿ ಡ್ರೈವರ್ ಶ್ರೀನಿವಾಸ್ ಹಾಗೂ ಶಾಲೆಯ ವಿರುದ್ಧ ದೂರು ನೀಡಿದ್ದಾರೆ. ಇಷ್ಟೆಲ್ಲ ನಡೆದ್ರೂ ಶಾಲಾ ಆಡಳಿತ ಮಂಡಳಿ ಮಾತ್ರ ತಮಗೆ ಏನೂ ಗೊತ್ತಿಲ್ಲ ಅಂತ ಹಾರಿಕೆಯ ಉತ್ತರ ನೀಡ್ತಿದೆ. ಈಗ ಎಕ್ಸಿಡ್ ಸ್ಕೂಲ್ ಅಲ್ಲಿ ಡ್ರೈವರ್ ಈ ತರದ್ದು ಐ ಆಮ್ ನೋವೇರ್ ರಿಲೇಟೆಡ್ ಸರ್. ಐ ಆಮ್ ನಾಟ್ ರಿಲೇಟೆಡ್ ಟು ಸರ್. ನೀವು ಸ್ಕೂಲ್ಗೆ ಏನಾಗಬೇಕು? ನಾನು ಇಲ್ಲ ಅಲ್ಲಿ ಒಳಗಡೆ ಜೆಸಿಬಿ ಜೊತೆ ಮಾತಾಡ್ಕೊಂಡ್ಬಂದಿಲ್ಲ. ಐ ಆಮ್ ವರ್ಕಿಂಗ್ ಫಾರ್ ಅ ಪ್ರೈವೇಟ್ ಕಂಪನಿ ಸರ್. ಐ ಆಮ್ ಅ ಡೈರೆಕ್ಟರ್. ವೈದ್ಯಕೀಯ ಪರೀಕ್ಷೆಯಲ್ಲಿ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವುದು ದೃಢಪಟ್ಟಿದೆ. ಪ್ರಕರಣ ದಾಖಲಿಸಿಕೊಂಡಿರುವ HSR ಲೇಔಟ್ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕ್ಯಾಮರಾಮನ್ ಅನಿಲ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಕಳೆದ 22 ದಿನಗಳಿಂದ ಜೀವನ್ಮರಣದ ಮಧ್ಯೆ ಹೋರಾಡ್ತಾ ಇರುವ ಮರಿಯಾ ಕೌಸರ್ ನೆರವಿಗೆ ಸಚಿವ ಕಾಮ್ರುಲ್ ಇಸ್ಲಾಂ ಧಾವಿಸಿದ್ದಾರೆ. ಮತ್ತೊಂದೆಡೆ ಸುವರ್ಣ ನ್ಯೂಸ್ ವರದಿಗೆ ಸ್ಪಂದಿಸಿದ ಆರೋಗ್ಯ ಸಚಿವರು ಚಿಕಿತ್ಸಾ ವೆಚ್ಚ ಭರಿಸುವ ಭರವಸೆ ಕೊಟ್ಟಿದ್ದಾರೆ. ಹಾಸಿಗೆಯ ಮೇಲೆ ಜೀವಂತ ಶವವಾಗಿ ಮಲಗಿರುವ ಈ ಮಗುವನ್ನ ನೋಡಿದ್ರೆ ಎಂಥವರಿಗೂ ಅಯ್ಯೋ ಅನಿಸುತ್ತೆ. 3 ವರ್ಷದ ಈ ಮುದ್ದು ಕಂದಮ್ಮ ಕಳೆದ 22 ದಿನಗಳಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಮಗುವಿನ ಈ ಸ್ಥಿತಿಗೆ ಕಾರಣ ಸಂಜಯ್ ಗಾಂಧಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯ. ಅನಸ್ತೇಷಿಯಾ ಓವರ್ಡೋಸ್ನಿಂದ ಮರಿಯಾ ಕೌಸರ್ ಈ ಸ್ಥಿತಿ ತಲುಪಿದ್ದಾಳೆ. ಈ ಘಟನೆ ಕುರಿತು ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಇದಕ್ಕೆ ಸ್ಪಂದಿಸಿದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವ ಖಮರುಲ್ ಇಸ್ಲಾಂ ಆಸ್ಪತ್ರೆಗೆ ಭೇಟಿ ನೀಡಿ ಮಗುವಿನ ಪೋಷಕರಿಗೆ 1 ಲಕ್ಷ ರೂಪಾಯಿ ಚೆಕ್ ವಿತರಿಸಿದರು. ಅಲ್ಲದೆ ಮಗುವಿನ ಈ ಸ್ಥಿತಿಗೆ ಕಾರಣರಾದ ಸಂಜಯ್ ಗಾಂಧಿ ಆಸ್ಪತ್ರೆ ವೈದ್ಯರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಜೊತೆಯಲ್ಲಿ ತಗೊಳ್ತಾ ಇದ್ದೀವಿ ಮತ್ತು ಈ ಟೈಪ್ ಘಟನೆಗೆ ಯಾವ ಥರ ವ್ಯವಸ್ಥೆ ಮಾಡಬೇಕು, ಯಾವ ಥರ ಟು ಪ್ರಿವೆಂಟ್ such ಘಟನೆ, we will see that some actions to be taken. ಇನ್ನು ಆರೋಗ್ಯ ಸಚಿವ UT ಖಾದರ್ ಕೂಡ ಸುವರ್ಣ ನ್ಯೂಸ್ ಕಚೇರಿಗೆ ಕರೆ ಮಾಡಿ ಮಗುವಿನ ಚಿಕಿತ್ಸಾ ವರದಿ ತರಿಸಿಕೊಂಡಿರುವುದಾಗಿ ಹೇಳಿದ್ದಾರೆ. ಘಟನೆ ಬಗ್ಗೆ ಸಿಎಂಗೆ ಮಾಹಿತಿ ನೀಡಿದ್ದು ಚಿಕಿತ್ಸಾ ವೆಚ್ಚ ಭರಿಸುವ ಭರವಸೆ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಘಟನೆಗೆ ಕಾರಣರಾದ ವೈದ್ಯರನ್ನ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಮಗುವಿನ ಪೋಷಕರು ಟೌನ್ ಹಾಲ್ ಮುಂದೆ ಪ್ರತಿಭಟನೆ ನಡೆಸಿದರು. ತುಂಬಾ ಕ್ರಿಟಿಕಲ್ ಆಗಿದೆ. ಮಗು ಕೈ ಕಾಲು ಅಲ್ಲಾಡ್ತಾ ಇರೋದು, ನ್ಯೂರಾಲಜಿಕ್ ತಲೆಯಿಂದ ಏನು ಏಟ್ ಬಿದ್ದಿರೋ
ಅನಸ್ತೀಸಿಯಾಯಿಂದ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಮ್ಮ ಸರ್ಕಾರಿಯಿಂದ ಒಂದು ಆಶ್ವಾಸನೆ ಎತ್ಕೊಂಡಿದ್ದೆ, ಅದು ನನಗೆ ಸಿಗ್ತಾ ಇಲ್ಲ. ನಮ್ಮ ಜನರಿಂದ ನನ್ನ ಮಗು ಅಲ್ಲ, ತನ್ನ ಒಂದು ಇದ್ರ ಮಗು ಥರ ತಿಳ್ಕೊಂಡು ನನ್ನ ನ್ಯಾಯ ಕೊಡಿಸಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ತಪ್ಪಿತಸ್ಥ ವೈದ್ಯರಿಗೆ ಶಿಕ್ಷೆ ಆಗೋದ್ರ ಜೊತೆಗೆ ಮಗು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅನ್ನೋದೇ ಎಲ್ಲರ ಹಾರೈಕೆ. ಬೆಂಗಳೂರಿನಿಂದ ಪ್ರಸಾದ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. ಕಸದಲ್ಲಿ ಬಿದ್ದಿದ್ದ ಎಟಿಎಂ ಕಾರ್ಡ್ನಿಂದ ಲಕ್ಷಾಂತರ ರೂಪಾಯಿ ಡ್ರಾ ಮಾಡಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ವ್ಯಕ್ತಿಯೊಬ್ಬನನ್ನ ಮಹದೇವಪುರ ಪೊಲೀಸರು ಬಂಧಿಸಿದ್ದಾರೆ. ಶೇಖರ್ ಅನ್ನೋ ಉದ್ಯಮಿ ಕಾರನ್ನ ಗ್ಯಾರೇಜ್ ಒಂದರಲ್ಲಿ ಸರ್ವಿಸ್ಗೆ ಬಿಟ್ಟಿದ್ರು. ಗ್ಯಾರೇಜ್ನವರು ಆ ಕಾರಲ್ಲಿದ್ದ ಪೇಪರ್ಗಳನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿದ್ರು. ಅಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದ ವಿಜಯ್ ಕುಮಾರ್ ಎಂಬಾತನಿಗೆ ಇನ್ನೂ ಓಪನ್ ಆಗಿರದ ಎಟಿಎಂ ಕಾರ್ಡ್ ಮತ್ತು ಅದರ ಪಾಸ್ವರ್ಡ್ ಸಿಕ್ಕಿತ್ತು. ಒಟ್ಟು 21 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದ ಆ ಆಸಾಮಿ ಪರಾರಿಯಾಗಿದ್ದ. ತಮ್ಮ ಎಟಿಎಂನಿಂದ ಹಣ ಡ್ರಾ ಆಗ್ತಾ ಇರೋದ್ರಿಂದ ಕಂಗಾಲಾದ ಶೇಖರ್ ಬ್ಯಾಂಕಿನವರ ಮೊರೆ ಹೋಗಿದ್ರು. ನಂತರ ಮಹದೇವಪುರ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಪೊಲೀಸರು ಬಳ್ಳಾರಿ ಚಿತ್ರದುರ್ಗ ಗಡಿಯಲ್ಲಿರುವ ಚಿಕ್ಕ ಗ್ರಾಮದಲ್ಲಿ ಚಿನ್ನದ ಅಂಗಡಿ ನಡೆಸ್ತಾ ಇದ್ದ ಆರೋಪಿ ವಿಜಯ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಬಿಎಂಪಿ ಹಾಗೂ ಜಲಮಂಡಳಿ ತೋಡಿದ್ದ ಹಳ್ಳಕ್ಕೆ ಬಿದ್ದು ಸಾವನ್ನಪ್ಪಿದ ಕಿರುತೆರೆ ನಟ ಅಶೋಕ್ ಕುಮಾರ್ ಕುಟುಂಬಕ್ಕೆ ಮೇಯರ್ ನೆರವು ನೀಡಿದ್ದಾರೆ. ಇವತ್ತು ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ಅಶೋಕ್ ಕುಮಾರ್ ಪತ್ನಿ ಕಲಾವತಿಗೆ ಮೇಯರ್ ಕಟ್ಟೆ ಸತ್ಯನಾರಾಯಣ 2 ಲಕ್ಷ ರೂಪಾಯಿ ಚೆಕ್ ನೀಡಿದರು. ಈ ವೇಳೆ ಅಶೋಕ್ ಕುಮಾರ್ ಅವರನ್ನ ನೆನೆದು ಕಲಾವತಿ ಕಣ್ಣೀರು ಸುರಿಸಿದ್ರು. ಕುಟುಂಬ ತುಂಬಾ ಕಷ್ಟದಲ್ಲಿದ್ದು ಇನ್ನಷ್ಟು ಹಣದ ಸಹಾಯದ ಅಗತ್ಯ ಇದೆ ಅಂತ ದುಃಖ ತೋಡಿಕೊಂಡ್ರು. ಇದೇ ವೇಳೆ ಮಾತನಾಡಿದ ಮೇಯರ್, ಅವಘಡ ನಡೆದ ಸ್ಥಳದಲ್ಲಿ ಕಾಮಗಾರಿ ಮುಗಿಯುವ ಹಂತದಲ್ಲಿದೆ ಅಂತ ತಿಳಿಸಿದ್ರು. ಅಲ್ಲಿ ಜಲಮಂಡಳಿ ಪಾಲಿನ ಕೆಲಸ ಮುಗಿದಿದೆ, ಸದ್ಯ ಬಿಬಿಎಂಪಿ ಕಾಮಗಾರಿ ವೇಗವಾಗಿ ನಡೀತಾ ಇದೆ ಅಂದ್ರು. ಇನ್ನು ಕಳೆದ ಡಿಸೆಂಬರ್ 15ರಂದು ಅಶೋಕ್ ಕುಮಾರ್ ರಾಮಕೃಷ್ಣ ಆಶ್ರಮದ ಎಂವಿ ಸೀತಾರಾಮಯ್ಯ ರಸ್ತೆಯಲ್ಲಿ ಒಳಚರಂಡಿ ಕಾಮಗಾರಿಗಾಗಿ ಅಗೆದಿದ್ದ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದ್ರು. ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿರೋದ್ರಿಂದ ಹಣದ ಸಹಾಯನೇ ನಮಗೆ ತುಂಬ ಇರೋದು. ಇವಾಗ ಬಿಬಿಎಂಪಿಯಿಂದ ಕೊಟ್ಟಿದ್ದಾರೆ, 2 ಲಕ್ಷ ಚೆಕ್ ಕೊಟ್ಟಿದ್ದಾರೆ. ಇವಾಗ ನಿನ್ನೆ ಗೊತ್ತಿದೆ 2 ಲಕ್ಷ, ನನಗೆ ಮಾತಾಡೋಕ್ಕಾಗಲ್ಲ. ಏನಂದರೆ ಅಶೋಕ್ ಕುಮಾರ್ ಅನ್ನೋರು ಮಧ್ಯರಾತ್ರಿನಲ್ಲಿ 3 ಗಂಟೆ 3:15 ಆ ರಸ್ತೆಯಲ್ಲಿ ಬರುವಾಗ ಆ ಒಂದು ಗುಂಡಿನಲ್ಲಿ ಬಿದ್ದವರು ಸಾವನ್ನಪ್ಪಿದ್ರು. ಅದು ನಡೀಬಾರ್ದಾಯಿತು, ಆ ಘಟನೆ ನಡೆದಿದೆ. ಬ್ಯಾರಿಕೇಡೆಲ್ಲ ಇತ್ತು, ಇಲ್ಲ ಅಂತಲ್ಲ. ಆದರೆ ಆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ನಿದ್ದೆಗಣ್ಣೋ ಏನೋ ಅಂತೂ ಬಂದು ಆ ಗುಂಡಿನಲ್ಲಿ ಬಿದ್ದು ಸಾವನ್ನಪ್ಪಿದ್ರು. ಇದೊಂಥರ ನಮ್ಮ ನಗರ ಪಾಲಿಕೆಗೂ ಒಂಥರ ಕೆಟ್ಟ ಹೆಸರು. ಆ ಸಮಯದಲ್ಲಿ ವಾಟರ್ ಸಪ್ಲೈನವ್ರಿಗೂ ಕೆಟ್ಟ ಹೆಸರು. ಆದರೆ ಅವರು ಒಂದು ಕುಟುಂಬಕ್ಕೆ ಪರಿಹಾರ ನಿಧಿ ಅಂತ ಕೊಡಲೇಬೇಕಂತ ನಮ್ಮ ಧರ್ಮ. ಅದು ಇವತ್ತಿನ ದಿವಸ ನಾವು ಅವ್ರಿಗೊಂದು 2 ಲಕ್ಷ ರೂಪಾಯಿನ ಚೆಕ್ಕನ್ನು ಅವ್ರಿಗೆ ವಿತರಣೆ ಮಾಡಿದ್ದೀವಿ. ಆದರೂ ಪಾಪ ಅವ್ರು ಶ್ರೀಮತಿಯವ್ರು ಕೇಳಿಕೊಂಡ್ರು, ನಮಗಿದು ಯಾವುದು ಇದಕ್ಕೂ ಸಾಕಾಗಲ್ಲ, ನಮ್ಮ ಭಾಳಷ್ಟು ಸಾಲ ಸೋಲ ಮಾಡಿದ್ದೀವಿ ನಾವು ಅಂತ. ಆದರೆ ನಾವು ಸಾಲ ಸೋಲ ಮಾಡಿ ತೀರ್ಸೋಕ್ಕಾಗಲ್ಲ. ಪಾಲಿಕೆಯವರು ಅವರಿಗೆ ಮುಂದೆ ಯಾವುದಾನ ಸಹಾಯ ಆಗೋ ರೀತಿಯಲ್ಲಿದ್ದರೆ ಯಾವ ರೀತಿ ಆದರೂ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಟ್ಟು ಸಹಾಯ ಮಾಡ್ತೀವಿ. ಈಗ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಮತ್ತೆ ನಮ್ಮ ಬೆಂಗಳೂರು.